ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವಾ, ಹಾಗಾದ್ರೆ ನಾನು ಇಲ್ಲಿ ಕರ್ಕೊಂಬಂದ್ಬಿಟ್ಟೋದವ್ರು ನೀಮಾ? ಅಯ್ಯೋ, ಯಾಕೆ ಏನಾಯ್ತು? ಏನಿಲ್ಲ, ನಾನು ಅಂಥ ಸ್ಥಿತಿಲಿದ್ರು ಇವ್ರ ಹತ್ರ ಕರ್ಕೊಂಬಂದು ಸಿಕ್ಕಾಕ್ಬಿಟ್ರಲ್ಲ ಅಂತ ಕೇಳಿದೆ. ಆದರೂ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ನಾನು ಮೇಡಮ್ ಅವ್ರನ್ನ ಎಲ್ಲೆಲ್ಲಿ ಹುಡುಕ್ದೆ, ಎಲ್ಲೂ ಸಿಗ್ನಿಲ್ಲ. ನಿಮ್ಮಿಂದ ಮತ್ತೆ ಅವ್ರ ಹತ್ರ ಬಂದು ಸೇರುವಂಗಾಯ್ತು. ತುಂಬ ತುಂಬ ಥ್ಯಾಂಕ್ಸ್. ಮಾತಾಡ್ಸೋದಾ? ನನ್ನ ಮಕ್ಕ ನೋಡಿದ್ರೇ ಗುರ್ರ ಅಂತವ್ರೆ. ನಾನು ಈಚೆ ಮಲಗಿರೋದನ್ನ ನೋಡಿ ಬೆಳಗಿನ ಜಾವ ಒಳಗೆ ಕರ್ಕೊಂಡೋಗಿ ಮಲಗಿಸವ್ರೆ ಅನ್ಸುತ್ತೆ. ನಾನು ಎದ್ದಟ್ಗೆ ಎಲ್ಲಿದ್ದೀನಿ ಅಂತ ಗೊತ್ತಾಗದೆ ಮೇಡಮ್ ಅವ್ರನ್ನ ನೋಡಿ ಕನ್ಸತ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬಿಟ್ಟೆ. ಆಮೇಲೆ ಅವ್ರ ಮಕ್ಕದ ಮೇಲೆ ನೀರು ಹರಿಸಿದಾಗಲೇ ಗೊತ್ತಾಗಿದ್ದು ನಾನು ಅವ್ರ ಮುಂದೆ ನಿಂತೀವಿ ಅಂತ. ಆಮೇಲೆ ಅವರೇ ಕುಡಿಯೋಕ್ಕೆ ಮಜ್ಜಿಗೆ ಕೊಟ್ಟರು, ಕುಡಿದು ಬಂದು ಇಲ್ಲಿ ಕೂತೀವಿ. ಓ, ಅಂದ್ರೆ ಅಕ್ಕ ನಿಮ್ಮನ್ನ ಮಾತಾಡ್ಸಿದ್ದಾರೆ ಅಂತ ಆಯ್ತು. ಸರಿ, ಒಂದ್ ಕೆಲಸ ಮಾಡಮ್ಮ, ನೀವು ಇಲ್ಲೇ ಕುತ್ಕೊಂಡಿರಿ. ನಾನು ಒಳಗಡೆ ಹೋಗಿ ಅಕ್ಕನ ಮೂಡ್ ಹೆಂಗೈತೆ ಅಂತ ನೋಡ್ಕೊಂಡು ಆಮೇಲೆ ನಿಮ್ಮನ್ನ ತಿಂಡಿ ಕರಿತೀವಿ. ನಡಿ ನಡಿ. ಭಾವನಾ ಅಕ್ಕ, ಭಾವನಾ ಅಕ್ಕ, ಅಕ್ಕ ತಿಂಡಿ. ತಿಂಡಿ ಕರಿಬೇಕಾ? ಹಾ, ತಿಂಡಿ. ಸಿದ್ದೋಣ, ಬಾ ಒಳಗೆ. ಸಿದ್ದೋಣ್ಣ, ಭಾವನಾ ಅಕ್ಕನ ನಿಮ್ ಮನೆಯಿಂದ ಹೊರಗಡೆ ಹಾಕಿದೀರ ಅಂತ ಕೇಳಿ ನಮ್ಗೆಲ್ಲರಿಗೂ ಎಷ್ಟು ಬೇಜಾರಾಯ್ತು ಗೊತ್ತಾ ನಿಮ್ಗೆ? ಗಂಡ ಅದನ್ನು ಯಾವಾಗ್ಲೂ ಹೆಂಡತಿ ಪರನೇ ಇರ್ಬೇಕು. ಪಾಪ ಅಕ್ಕಂಗೂ ನಿಮ್ಮನ್ ಬಿಟ್ರೆ ಇನ್ಯಾರಿದ್ದಾರೆ ನೋಡಿ. ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡಿ, ಅರ್ಥ ಆಯ್ತಾ? ಅಕ್ಕ, ಕೈಯಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ? ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿನ್ನೋಣ. ತಟ್ಟೆ ತರ್ತೀನಿ. ಅದಕ್ಕೆ ನಾನು ಬರ್ತೀನಿ. ಪರವಾಗಿಲ್ಲ ಕಣ, ಚೆನ್ನಾಗಿ ನಾಟಕ ಮಾಡ್ತೀಯ. ವೆಂಕಣ್ಣ, ಮೇಡಮ್ ಅವರು ಸುಮ್ಮನಿರೋದು ನೋಡಿದ್ರೆ ನನ್ನ ಮೇಲೆ ಕೋಪ ಕಡಿಮೆ ಆಗೋದೆ ಅನ್ನಿಸ್ತದೆ. ಸದ್ಯ ದೇವ್ರ ದಯದಿಂದ ಏನು ತೊಂದರೆ ಆಗದೆ ಹೋದ್ರೆ ಅಷ್ಟೇ ಸಾಕು. ನೀನು ಹೋಗಿ ಬಟ್ಟೆ ಎಲ್ಲ ಎತ್ಕೊಂಬಂದ್ಬಿಡ, ನಾವು ಮನೆಗೆ ಹೋಗೋಣ. ಅಮ್ಮ, ನಾನು ಇಲ್ಲಿ ತುಂಬ ದಿವಸ ಇರಲ್ಲ. ಒಂದು 2 ದಿನ ಇದ್ದು ಇಲ್ಲಿಂದ ಹೊರಟ್ಬಿಡ್ತೀನಿ. ನೋಡು, ಇನ್ನೊಂದ್ಸಲ ಹೋಗೋ ಮಾತಾಡಿದ್ರೆ ನನಗೆ ಕೋಪ ಬರುತ್ತಷ್ಟೇ. ನನ್ನ ಕ್ಷಮಿಸು ಅಂತ ಕೇಳ್ಕೊಂಡ್ರು ನೀನು ಹೋಗೋ ಮಾತಾಡ್ತಿದ್ಯಲ್ಲ. ನೋಡು, ಒಂದು ಕ್ಷಣ ನೀನು ಇಲ್ಲಿರೋದು ಬೇಡ. ನಡಿ, ನಮ್ಮ ಮನೆಗೆ ಹೋಗೋಣ. ಬಟ್ಟೆ ತಗೊಂಬೋ, ಹೋಗು. ಇಲ್ಲಮ್ಮ, ನಾನು ಮತ್ತೆ ಮನೆಗೆ ಬಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಅದರಲ್ಲೂ ತನು ಅವ್ರಿಗೆ ನಾನು ಬಂದಮೇಲೆ ಎಷ್ಟೊಂದು ಸಮಸ್ಯೆಗಳು ಶುರುವಾಗಿತ್ತು. ಅದೆಲ್ಲ ಗೊತ್ತಿದ ಮೇಲೂ ನಾನು ಮತ್ತೆ ಬರೋದು ಎಷ್ಟು ಸರಿ ಹೇಳಿ? ನಿಮಗೆ ನನ್ನ ತಪ್ಪು ಏನೂ ಇಲ್ಲ ಅಂತ ಗೊತ್ತಾಯ್ತಲ್ಲ, ನನಗೆ ನಿಜವಾಗ್ಲೂ ಅಷ್ಟು ಸಾಕು. ನಾವು ಮತ್ತೆ ಭೇಟಿ ಆಗಬೇಕು ಅಂತ ಬರ್ತಿದ್ರೆ ಖಂಡಿತ ಸಿಗೋಣ.
ಆದರೆ ಮತ್ತೆ ಮನೆಗೆ ಮಾತ್ರ ಕರಿಬೇಡಿಮ್ಮ. ಹಾಗೆಲ್ಲ ಹೇಳ್ಬೇಡ ಚಂದನ, ನೀನ್ ನಮ್ಮ ಮನೆಗೆ ಬರಲೇಬೇಕು. ನೋಡು, ನಿನ್ನ ಹತ್ರ ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು ವಿಷಯನಮ್ಮ? ಯಾಕೆ ಅದನ್ನಿಲ್ಲೇ ತಿಳ್ಕೊಂಡು ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಅದೆಲ್ಲ ಆಗಲ್ಲ ಚಂದನ. ನೀನ್ ನಮ್ಮನೆಗೆ ಬಂದ್ರೇನೆ ನಾನು ಹೇಳೋದು. ನೀನ್ ಬರೋವರೆಗೂ ಇದ್ದ ಮನೇನೇ ಬೇರೆ, ಈಗ ನೀನ್ ಬಂದ ಮೇಲೆ ಆಗೋ ಮನೇನೇ ಬೇರೆ ಅಮ್ಮ. ಮಾತು ಕಡಿಮೆ ಆದ್ರೂ ಮುಖದ ತುಂಬ ನಗು ತುಂಬಿಕೊಂಡು ಮನೆ ತುಂಬ ಓಡಾಡ್ತಿದ್ದೆ. ಈಗ ನೀನಿಲ್ದೆ ಆ ಮನೆ ಬಿಕೋ ಅನ್ನಿಸ್ತಾ ಇದೆ. ಮನೆಗೆ ಬಾ ಅಮ್ಮ. ಅಮ್ಮ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಮ್ಮ? ಇದು ಬಲವಂತ ಅಲ್ಲಮ್ಮ, ನಾನು ಮಾಡ್ತಿರೋ ಆರ್ಡರ್ ಅಂತ ತಿಳ್ಕೊ. ಇಷ್ಟನ್ನೂ ಮೀರಿ ನಿನ್ ಮನೆಗೆ ಬರ್ಲಿಲ್ಲ ಅಂದ್ರೆ ನಿನ್ ಮನ್ಸಲ್ಲಿ ಇನ್ನೂ ನನ್ನ ಮೇಲೆ ಕೋಪ ಇದೆ ಅಂತ ತಾನೆ? ನಾನ್ ನಿನ್ನ ನಮ್ಮ ಮನೆಯವಳು ಅನ್ಕೊಂಡಿದ್ರು ನೀನ್ ಮಾತ್ರ ನನ್ನನ್ನ ಹೊರಗ್ನೋಳು ತರನೇ ನೋಡ್ತಾ ಇದೀಯ. ಚಚೆ, ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಎಲ್ಲೋ ಸಹಾಯಕ್ಕೆ ಹೊರಟಿದ್ದೊಳನ್ನ ಕರ್ಕೊಂಡು ಬಂದು ಪ್ರೀತಿ ತೋರಿಸಿದೀರ. ನನಗೆ ಯಾರು ಇಲ್ವೇ ಇಲ್ಲ ಅಂತ ಅನ್ಕೊಂಡಾಗ ಆಶ್ರಯ ಕೊಟ್ಟಿದ್ದೀರ. ನಾನು ಈ ಮನೆಗೆ ಬಂದಾಗಿದ್ದನು ನನ್ನ ಮನೆ ಅಂತಾನೆ ಅನ್ಕೊಂಡಿದ್ದೀನಿ ಅಮ್ಮ. ಆಶ್ರಯ ಪ್ರೀತಿ ಕೊಟ್ಟಿದ್ದ ಮನೆ ಬಗ್ಗೆ ನಾನು ಹಾಗೆಲ್ಲ ಅನ್ಕೋತೀನ? ಹಾಗಿದ್ಮೇಲೆ ಮನೆಗೆ ಬರಲ್ಲ ಅಂತ ಯಾಕೆ ಹಠ ಮಾಡ್ತಾ ಇದ್ಯಾ? ಅಮ್ಮ, ನಾನು ಬಂದ್ರೆ ತೊಂದರೆಗಳೇ ಹೆಚ್ಚು, ಸಂಬಂಧಗಳು ಹಾಳಾಗುತ್ತೆ. ನನ್ನಿಂದ ಸಂಬಂಧಕ್ಕೆಲ್ಲ ತೊಂದರೆ ಆಗೋದು ಇಷ್ಟ ಇಲ್ಲ ಅಮ್ಮ. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ನಾನು ಇಲ್ಲಿ 1-2 ದಿವಸ ಇರ್ತೀನಿ. ಇಲ್ಲ ಅಂದ್ರೆ ಇಲ್ಲಿಂದನೂ ಹೊರಟ್ಬಿಡ್ತೀನಿ. ನೋಡು, ಮತ್ತೆ ಅದನ್ನೇ ಹೇಳ್ಬೇಡ. ನೀನ್ ಇಲ್ಲಿರೋದು ಬೇಡ. ಅಲ್ಲಿ ಮನೆಯಲ್ಲಿ ಎಲ್ರ ಜೊತೆ ನೀನ್ ಇರ್ಬೇಕು. ಆಗ್ಲೇ ಅದು ಮನೆ ಅಂತ ಅನ್ನಿಸ್ಕೊಳ್ಳೋದು. ಇನ್ನು ಯೋಚನೆ ಮಾಡಕ್ಕೇನೂ ಇಲ್ಲ. ನೋಡು, ಈಗ ನೀನ್ ಬರ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಇಲ್ಲೇ ಇದ್ಬಿಡ್ತೀನಿ. ಅಯ್ಯೋ ಅಮ್ಮ, ಇದು ನೀವಿರೋಂಥ ಮನೆ ಅಲ್ಲ. ನೀವು ಅಲ್ಲೇ ಇರಬೇಕು. ನೀವು ಆ ಮನೆ ರಾಣಿ ಥರನೇ ಇರಬೇಕು. ನಾನ್ ಮಾತ್ರ ಅಲ್ಲ, ನೀನು ರಾಣಿನೇ. ಅದಕ್ಕೆ ನೀನು ಆ ಮನೆ ಕರೀತಾ ಇರೋದು. ಹೀಗೇನೋ ನನ್ನ ಮಾತು ಕೇಳ್ತೀಯೋ ಇಲ್ಲೋ? ಇಡೀ ಫಾರ್ಮ್ ಹೌಸ್ ಎಲ್ಲ ಹುಡುಕ್ತೆ, ನಾನು ಎಲ್ಲೂ ಕಾಣಿಸ್ತಿಲ್ವಲ್ಲ. ಎಲ್ಲೂ ಹೋದ್ಲು? ಆಚೆ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ವಲ್ಲ. ಎಲ್ಲೂ ಹೋಗಿದ್ದಾಳೆ? The number you are trying to call is currently switched off. ಫೋನ್ ಯಾಕೆ ಸ್ವಿಚ್ ಆಫ್ ಬರ್ತಿದೆ? ಜಯಂತ್ ಅವ್ರೇನಾದ್ರೂ ಬಂದಿದ್ರಾ? लक्ष्मी निवासा